ಹಲೋ ಗಾಯ್, ನಮಸ್ತೆ. ನಾವು ಇವತ್ತು ಹೋಗ್ತಾ ಇದ್ದೀವಿ. ಯಾವ ಪ್ಲೇಸ್ ಅಂತ ನಾನು ಹೇಳಲ್ಲ, ಹೋದ್ಮೇಲೆ ನೋಡ್ಕೋಣ ಬನ್ನಿ. ಲೆಟ್ಸ್ ಗೋ. ಇದೇ ರೂಟು, ಈ ರೂಟಿಂದಾನೇ ಹೋಗೋದು. ಬನ್ನಿ, ಡೈರೆಕ್ಟಾಗಿ ಗುಡಿ ಹತ್ರ ಹೋಗಿ ಮತ್ತೆ ಇದು ರಥ ಬಂದ್ವಿ. ಇಲ್ಲಿಂದ ಸ್ವಲ್ಪ ಮುಂಗಡೆ ಹೋಗ್ಬೇಕು. ಇಲ್ಲಿ ಯಾವುದೋ ರಥೋತ್ಸವ ನಡೀತಾ ಇದೆ. ವಿಶ್ವರಾಧ್ಯ ಶ್ರೀ ಸದ್ಗುರು ವಿಶ್ವರಾಧ್ಯ ಅವರ 26ನೇ ಜಾತ್ರಾ ಮಹೋತ್ಸವ. ಇಲ್ಲಿಂದ ನಾವು ಮುಂಗಡೆ ಹೋಗಬೇಕು. ಇನ್ನು ಮುಂದೆ ಇದೆ, ಇದೆಲ್ಲ ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇದೆ ವಿಶ್ವರಾಧ್ಯ ಗುಡಿ. ನಾವು ಹೋಗ್ತಾ ಇರೋ ಪ್ಲೇಸು ಇದಲ್ಲ, ಇನ್ನು ಮುಂದೆ ಅದರಿಂದ ಹಾಗೇ ಮುಂದಕ್ಕೆ ಬರಬೇಕು. ಹಾಯ್ ಗಾಯ್ಸ್, ಫೈನಲಿ ನಾವು ಹೋಗ್ತಾ ಇರೋ ಪ್ಲೇಸ್ ಸಮೀಪ ಬಂದ್ವಿ. ಇಲ್ಲಿಂದ ಹಾಗೆ ಸೀದಾ ಇದೇ ರೂಟು, ಇಲ್ಲಿಂದ ರೈಟ್ ತಪ್ಪು. ಯಾವ ಗುಡಿ ಅಂದರೆ ಶ್ರೀ ಗುರುನಾಥ ಸ್ವಾಮಿ ಗದ್ದುಗೆ. ವಿಶ್ವಕರ್ಮ ಸಮಾಜಕ್ಕೆ ಇದು ತುಂಬ ಬೇಕಾಗಿರುವ ಗುಡಿ. ಬಟ್ ಯಾರು ಇದ್ರ ಬಗ್ಗೆ ಕೇರೆ ಮಾಡ್ತಾ ಇಲ್ಲ. ಹೀಗಾಗಿ ಈ ಗುಡಿ ಮೊದಲು ಬೇರೆ ಥರ ಇತ್ತು, ಇವಾಗ ಬೇರೆ ಥರ ಇದೆ. ಬನ್ನಿ ಗೈಸ್, ಇದೇ ಗುಡಿ. ನಾನು ತುಂಬ ಚಿಕ್ಕ ವಯಸ್ಸಲ್ಲಿದ್ದ ಬಂದಿರೋದು, ಇವಾಗ ಬರ್ತಾ ಇದ್ದೀನಿ. ನೋಡಿ, ಈ ಗುಡಿ ಬಗ್ಗೆ ಹೇಳೋದು ತುಂಬಾ ಇದೆ. ಬಟ್ ಇವಾಗ ಗುಡಿಯಲ್ಲಿ ಯಾರೂ ಇಲ್ಲ, ಒಬ್ಬರು ಪೂಜಾರಿ ಕೂಡ ಇಲ್ಲ. ಯಾರೋ ಒಬ್ಬರು ಮಾಡ್ತಾ ಇದ್ದಾರೆ ಪೂಜೆನ. ಇದ್ರ ಬಗ್ಗೆ ಸ್ವಲ್ಪ ವಿಶ್ವಕರ್ಮ ಸಮಾಜದವರು ಕಾಳಜಿ ವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ನೋಡಿ, ಈ ಸ್ಥಿತಿಯಲ್ಲಿದೆ. ಮೊದಲಿಂದಲೂ ಮೇಲ್ಗಡೆ ಛತ್ತಿಲ್ಲ. ಆದರೂ ನಮ್ಮ ವಿಶ್ವಕರ್ಮ ಸಮಾಜದ ಶ್ರೀ ಗುರುನಾಥೇಂದ್ರ ಮಹಾಸ್ವಾಮಿಗಳ ಗದ್ದಿಗೆ ಜೀವಂತ ಸಮಾಧಿ. ಈ ಸಮಾಧಿಯಲ್ಲಿ ಈ ರೀತಿಯಾದರೆ ವಿಶ್ವಕರ್ಮ ಸಮಾಜವು ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾಗಿದೆ. ಈ ಥರ ಇದೆ ನೋಡಿ, ಮಾಡಿದ್ದಾರೆ. ಆದರೆ ಇಲ್ಲಿ ಪೂಜೆ ಮಾಡಲು, ಇದನ್ನು ಸ್ವಚ್ಛವಾಗಿಡಲು ಯಾರೂ ಇಲ್ಲ ಇಲ್ಲಿ. ಅದಕ್ಕೋಸ್ಕರ ವಿಶ್ವಕರ್ಮ ಸಮಾಜವು ಇದರ ಬಗ್ಗೆ ಕಾಳಜಿ ವಹಿಸಬೇಕು. ಶ್ರೀ ಗುರುನಾಥೇಂದ್ರ ಸರಸ್ವತಿ ಯತಿ ರಾಜೋ ವಿಜಯತೆ ಯಯಾತಗಿರಿಪೀಠಸ್ಥಂ ಸದ್ಗುಣೋಸ್ತಮ ಭೂಷಣಂ ಶ್ರೀ ಗುರುನಾಥೇಂದ್ರ ಯತೀನಾಮು ಒಂದೇ ಇಂದ್ರಿಯ ನಿಗ್ರಹಂ ಶ್ರೀಮತ್ಸರ ಸಂಹ ಪರಿವಾರ ಕಾರ್ಯ ವಿಶ್ವಕರ್ಮ ಜಗದ್ಗುರು ಶ್ರೀ ಕಾಳಹಸ್ತಾಚಾರ್ಯ ನಾಮಾಂಕಿತ ಶ್ರೀಮದ್ದಾನೆ ಗುಂಡಿ ಮಹಾಸಂಸ್ಥಾನ ಸರಸ್ವತಿ ಪೀಠ ಯಾದಗಿರಿ ವಿಶ್ವಕರ್ಮ ಏಕದಂಡಿ ಬಿರುದಾಂಕಿತ ಗುರು ಸಾರ್ವಭೌಮ ಪೂಜ್ಯ ಶ್ರೀ ಗುರುನಾಥೇಂದ್ರ ಯತಿಗಳವರ ಮೂಲ ಜೀವಂತವರ ಜಾಗೃತವಾಗಿರುವ ಸಮಾಧಿ ಇದು. ಗುರುನಾಥೇಂದ್ರ ಯತೀಂದ್ರಾಯ ನಮಃ. ಶ್ರೀ ಗುರುನಾಥ ಮಹಾಸ್ವಾಮಿಗಳವರದು. ಇದರ ಬಗ್ಗೆ ಕಾಳಜಿ ವಹಿಸಿ ಈ ಗುಡಿಯನ್ನು ಒಂದು ಸ್ಥಾನಕ್ಕೆ ತರಬೇಕು. ಎಲ್ಲರ ಸಹಕಾರವನ್ನು ಒಟ್ಟುಗೂಡಿಸಿ ನೋಡಿ, ಇಷ್ಟೆಲ್ಲ ಇದೆ. ಇಲ್ಲಿಯ ಪರಿಸ್ಥಿತಿ ಈ ಥರ ಇದೆ.